ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಇವತ್ತು ದಿನಾಂಕ 14 ನವೆಂಬರ್. ಏನಪ್ಪಾ ಅಂದ್ರೆ ನಾವು ನಿನ್ನೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಚಿಕ್ಕಬಳ್ಳಾಪುರ ಬಂದು ಸ್ಟೇ ಮಾಡಿದ್ವಿ. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪ್ರಯಾಣ ದೇವದಂಗಲ್ ಅಂತ 22 ಕಿಲೋಮೀಟರ್ ಇದೆ ಸ್ವಾಮಿ. ಇಲ್ಲಿಂದ ಹೋಗ್ತಾ ಇದೀವಿ. ಈ ಸಮಯ ಈಗ ಆಲ್ರೆಡಿ ಆಲ್ಮೋಸ್ಟ್ 6 ಆಗ್ಲತ್ತದ. ಈಗ 5 ಆಗಿ ಒಂದು 9 ನಿಮಿಷ ಆಗಿದೆ ಸರ್. ಸ್ವಾಮಿ ಶರಣಂ. ಮುಂಜಾನೆ ಈಗ ನಾವು ಬಂದು ಮುಟ್ಟಿದ್ದೇವೆ. ಈಗ 12 ಆಗ್ಲತ್ತದ. ರಾಮದೂತ್ ಅಚಲ ಮಂದಿರ ಅಂತದ ದೇವಸ್ಥಾನದಾಗ ಬಂದಿದ್ದೆವು. ಈಗ ಜಸ್ಟ್ ಎಲ್ಲ ಅಡಿಗೆ ಅದನ್ನು ಮಾಡತ್ತಾರ ಗುರುಸ್ವಾಮಿ. ಬರೀ ತರಕಾರಿ ಅದನ್ನು ಕಟ್ ಮಾಡಿದೆವು. ಈಗ ಸ್ವಾಮಿಗಳೆಲ್ಲ ಏನು ಮಕ್ಕೊಂಡಾರ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ನಾವು ಇವತ್ತು ಮುಂಜಾನೆ ದೇವನಹಳ್ಳಿಗೆ ಬಂದಿದ್ದೆವು. ಈಗ ಆಲ್ರೆಡಿ ನಿಮ್ಗೆ ಡಿಸ್ಕಸ್ ಮಾಡಿ ಮಧ್ಯಾಹ್ನದಾಗೆಲ್ಲ ಊಟ ಗೀಟ ಮುಗಿಸಿ ಮತ್ತೀಗ ಸಂಜೆಗೆ ಯಾವ್ದು ದೇವ ಬುದ್ಗೀರ್ ಅಂತ ಒಂದು ಊರದ 11 ಕಿಲೋಮೀಟರ್ ಆಗ್ಯಾರ. ಈಗ ಅಲ್ಲಿಗೆ ನಡೆದ ಸ್ವಾಮಿ. 12ನೇ ತಾರೀಕಲ್ಲ ಇವತ್ತು ನವೆಂಬರ್ 12. ಪಾಳ ಸಮುದ್ರದಿಂದ ಬಾಗೇಪಲ್ಲಿ ಕ್ರಾಸ್ ರೋಡ್ ಅಲ್ಲಿಗೆ ಹೋಗ್ತಾ ಇದೀವಿ. ನೀವು ಇವತ್ತು ಭಾಳ ಲೇಟ್ ಆಗ್ಯದ. ರಾತ್ರಿ ಮಳೆ ಒಂದ್ ಹೊಂಟಿತ್ತು. ಮಳೆ ಬದ್ರಿ ಬಿಡ್ಲಾಕ ಅದಕ್ಕೆ ತೋರಿಸ್ಕೊಂಡೆ ಯಾಕೆ ಹೋಗಾರ ಇವ್ ಸುಮ್ಮನೆ ಎಲ್ಲ ಆರಾಮಗಳ ಹೋಗಾರ ಅಂತ ಮತ್ತ ಈಗ ನಡೆದಿದ್ದೇವೆ ಸ್ವಾಮಿ. ಬೆಳಗ್ಗೆ ಆಗಿ ಹೋಗ್ಯದ. ಪೂರ 6 ಗಂಟೆ ಆಗಿದೆ. ಈಗ ಇಲ್ಲಿಂದ ಕಚ್ಚಾ ರಸ್ತೆ ಬರ್ತದ. ಕಚ್ಚಾ ರಸ್ತೆಯಲ್ಲಿ ಸ್ಟ್ರೇಟ್ ಹೋದ್ರೆ ಮತ್ತೆ ಮುಂದೆ ಬೆಂಗಳೂರು ಹೈವೇ ಹಚ್ಕೊಂಡು ಹೋಗ್ಬೇಕು ಸರ್. ಭಾಳ ಬ್ಯೂಟಿಫುಲ್ ವೆದರ್ ಅದ. ಮಂಜು ಮಳೆ ಹೊಂಟದ ಹನಿ ಹನಿ ಇಂತಂದ್ರ ಹೋಗಕ್ ಮಜಾ ಹೊಂಟದ. ಈ ಜನ ಥೋಡೆ ಗೊತ್ತಿನ ಹೆಚ್ಚಿಗೆ ಅನ್ಸ್ಲತ್ತಂತ್ರ ಜಾಕೆಟ್ ತಗೊಂಡಿದೆ. ಜಾಕೆಟ್ ಹಾಕೋತೀನಿ. ಅದಾಗಲ್ಲಿ ಮಳಿ ಬಂದು ತೊಯ್ದು ಹೋಗಿದ್ದೆವು. ಏನಂದ್ರೆ ನಾವು ಚಾಯ್ ಮಾಡ್ಕೊಳತ್ತಿದ್ದೆವು. ಏನು ಹೋಟೆಲ್ನಾಗ ಒಂದು ಅರ್ಧ ಲೀಟರ್ ಹಸಿ ಹಾಲು ತಂದು ಚಾಯ್ ಮಾಡ್ಬೋದು. ಸ್ವಾಮಿ ಶರಣಮಯ್ಯಪ್ಪ. ಮಳೆಯೆಲ್ಲ ಈಗ ನಿಂತದ. ಈಗ ಮಳೆಗೆ ನಡ್ಕೋತ ಬಂದಿದ್ದೇವೆ ಇಲ್ಲಿ ತನಕ. ತುಂಬಾ ಮಳೆ ಹೊಂಟಿದೆ. ಅಂದ್ರ ಬಿ ಅಯ್ಯಪ್ಪ ಅಂದ್ರೆ ಮಳೆ ಎಲ್ಲ ಏಟೋ ಮನ್ ಸಹಾಯ ಅಂತಂದ್ರೆ ಅಯ್ಯಪ್ಪ. ಬಾಗೇಪಲ್ಲಿ ಕ್ರಾಸ್ ಸಾಯಿಬಾಬಾ ಟೆಂಪಲ್ ಇಂದ ಮೇನ್ ಹೈವೇದಾಗೆ ಈ ಸಾಯಿಬಾಬಾನ್ ಗುಡಿ ಅದ. ಒಂದಾಗಿ 1:15 ಆಗ್ಲತ್ತ ಬಂದ್ ಮುಟ್ಟಿದ್ದೇವೆ ಸ್ವಾಮಿ. ಒಂದು ಆಕ್ಚುಲಿ 1-2 ಕಿಲೋಮೀಟರ್ ಮುಂದೆ ಹೋಗಿದ್ದೆವು ಮತ್ತು ವಾಪಸ್ ಬಂದೇವು. ಈಗ ಲೇಟ್ ಆಗ್ಯದ. ಭಾಳ ಟಯರ್ಡ್ ಆಗ್ಯದ. ಈಗಿಲ್ಲ ಮಧ್ಯಾಹ್ನ ಬಂದು ಊಟ ಮಾಡಿದೆವು. ಮಾಡಿ ಥೋಡೆ ರೆಸ್ಟ್ ಮಾಡ್ರಂದ್ರೆ ಟೈಮ್ ಸಿಕ್ಕಿಲ್ಲ. ಮಾಡ್ಬೇಕು ಅನ್ಸ್ಲತ್ತಿಲ್ಲ ಇವಾಗ. ಆಲ್ರೆಡಿ ಅದಕ್ಕೀಗ ಲೇಟ್ ಆಗ್ಯದ ಅಂತ ಹೇಳಿ ಮತ್ ಬಿಡೋದಕ್ಕ ಮಳಿ ಮಾಡಾಗ್ಯದಲ್ರಿ. ಹಾದಿಗೆ ಸಿಕ್ಬಿದ್ರೆ ಮುಷ್ಕಿಲ್ ಆಯ್ತದ. ಸೊ ಈಗ ನೆಕ್ಸ್ಟ್ ವರ್ಲಕೊಂಡ ಅಂತ ಇನ್ನೊಂದು 13-14 ಕಿಲೋಮೀಟರ್ ಅದ ಸರ್. ಅಲ್ಲಿಗೆ ಸಿಗದ. ಈಗ ಎಷ್ಟಾಗ್ಯದ 3 ಆಗ್ಲತ್ತದ. 3 ಆಗಿದ್ರೆ ಅಡಿಚ ಆಗ್ಯದ. ಅಡಿಸಿ ಬೀಳ್ಲತ್ತದ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಈಗ ನಾವು ವರ್ಲಕೊಂಡ ಬಂದಿದ್ದೆವು. ನಡ್ಕೋತಾ ಬಂದ ವರ್ಲಕೊಂಡದಾಗ ಹೈವೇ ರೋಡಿಗೆ ರೈಟ್ ಸೈಡ್ಗೆ ಏನಂದ್ರೆ ಇಲ್ಲಿ ದೇವಿ ಮಂದಿರ ಅದ. ಈ ದೇವಿ ಮಂದಿರ ನೋಡ್ಬೋದು ನೀವು. ಇದ್ರೊಳಗೆ ಬಂದೇವಿ. ಇಲ್ಲಿ ರೈಟ್ ಹ್ಯಾಂಡ್ ಇಲ್ಲಿ ಇರುತ್ತೆ ಸರ್. ನಾವು ಗುರುಸ್ವಾಮಿ ಅವರು ಅಯ್ಯಪ್ಪರು ಮತ್ತು ನಾವು ಅಲ್ಪರ್ ಮಾಡತ್ತಿದ್ದೇವೆ ದೇವಿ ಗುಡಿಯಲ್ಲಿ ನೋಡ್ರಿ. ಸ್ವಾಮಿ ಶರಣಮಯ್ಯಪ್ಪ. ಈ ಸಾಯಂಕಾಲ ನಾವು ಬೂದಿಗೆರೆಗೆ ಬಂದಿದ್ದೆವು. ಭಾಳ ಮಳೆ ಆಯ್ತು. ಹಾದ್ಯಾಗ ಮೈಯೆಲ್ಲ ತೊಯ್ಸ್ಕೊಂಡು ಸ್ವಾಮಿಗಳೆಲ್ಲ ತೊಯ್ಸ್ಕೊಂಡ್ರು. ಹಂಗೆ ನಡ್ಕೋತಾ ಬಂದು ಮತ್ತೀಗ ರಾತ್ರಿ 7:30 8 ಆಗ್ಲತ್ತದ. ಇಲ್ಲಿ ಮ್ಯಾಲೆ ರೂಮ್ಗಳವ. ಸ್ಕೂಲ್ ಬಿಲ್ಡಿಂಗ್ ಅದ. ಇದು ಬೂದಿಗೆರೆಗೆ ಬಂದೆವು. ಬೂದಿಗೆರೆ ಸ್ಕೂಲ್ ಬಿಲ್ಡಿಂಗ್ ಅದ. ಇದು ಯಾವ್ದು ಸಿದ್ಧಗಂಗಾ ಮಠದ ಅಪ್ಪರ ಮಠದ ಬಿಲ್ಡಿಂಗ್ ಅದ. ಸ್ವಾಮಿಗೆ ಸ್ವಲ್ಪ ನಾಷ್ಟ ಉಪ್ಪಿಟ್ಟು ಮಾಡತ್ತಾರ ಸ್ವಾಮಿಗಳು.
ಇಟ್ಟು ಅನ್ನೋದು ಖಾಸ್ ಕಾಣಿಸಲ್ ಬರೀ ಉಪ್ಪಿಟ್ಟು ತಿಂದು ಮಗಬೋದದ